ನೋಡಿ, ಮೊನ್ನೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ. ಮೊನ್ನೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷ ಕೇಳಿದಾಗಲೂ ಸ್ವಾರಸ್ಯಕರ ಚರ್ಚೆ ನಡೀತಿರ್ಬೇಕಾದ್ರೆ ಒಂದು ಹಾಸ್ಯಮಯವಾಗಿ ಮಾತಾಡಿದ್ದಾರೆ. ಅವತ್ತೇನ್ ಹೇಳಿದ್ರು ಅವರು? ನಾನು ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ಮಾತನ್ನ ಅವತ್ತು ಅಲ್ಲೂ ಹೇಳಿದ್ದಾರೆ. ಹೈಕಮಾಂಡ್ ನಮ್ದು ಇದೆಯಪ್ಪ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರ ಅಂತಲೂ ಅವ್ರು ಹೇಳಿದ್ದಾರೆ. ಹಾಗೆ ಇವಾಗ ಇರಬೇಕಾದ್ರೆ ಇವರು ವಿರೋಧ ಪಕ್ಷವಾಗಿರುವಂತರು ಇವ್ರ ಪಕ್ಷದಲ್ಲಿ ಏನಿದೆ ಗೊತ್ತಿಲ್ಲ. ಆದ್ರೆ ವಿಜೇಂದ್ರ ಅವ್ರಿಗೆ ಏನ್ ಗೊತ್ತಿದೆ? ನಮ್ಮ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬದ್ಧರಾಗಿರ್ತಾರಂತ ಅವ್ರು ಹೇಳಿದ್ದಾರೆ, ಮೊನ್ನೆನೂ ಹೇಳಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ಹೈಕಮಾಂಡ್ ವಿಜೇಂದ್ರ ಅಲ್ಲ. ನಾನು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು, ಯಾರು ನಮ್ಮ ಮಹಿಳಾ ನಮ್ಮ ನಮ್ಮ ಮೇಡಮ್ ಅವರು ನಮ್ಮ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಒಂದು ಟ್ವೀಟ್ ಮಾಡಿದ್ರು. ಏನ್ ಮಾಡಿದ್ರು ಇವಾಗ ಬಿಜೆಪಿ ಅವರು ಅಂದ್ರೆ, ಹೆಬ್ಬಾಳ್ಕರ್ ಅವರು ಕಾಣೆಯಾಗಿದ್ದಾರೆ ಅಂತ. ಹೌದಾ? ಇದೇ ಬಿಜೆಪಿ ಅವರು ಮಾಡಿದ್ರು. ನಾನು ಹೇಳೋದು, ಹೆಬ್ಬಾಳ್ಕರ್ ಇದ್ದದ್ದು ಸೋಮವಾರ ಇರ್ಲಿಲ್ಲ, ಮಂಗಳವಾರ ಮಾತ್ರ ಬಂದ್ರು, ಒಂದ್ ದಿವಸ ಇರ್ಲಿಲ್ಲ. ಬುಧವಾರ ಅವ್ರು ಹಾಜರಾಗಿರಲ್ಲ. 3-4 ದಿವಸದಿಂದ ಇದೇ ವಿಜೇಂದ್ರ ಅವರು ಇವತ್ತು ಇರ್ಲಿಲ್ಲ. ಎಲ್ಲಿ? ಈ ಅಸೆಂಬ್ಲಿಯಲ್ಲಿ ಇಲ್ಲ. ಎಲ್ಲಿ ಹೋಗಿದ್ರು ಅವರು ಕಾಣೆಯಾಗಿದ್ರಲ್ಲ. ಅದ್ರ ಬಗ್ಗೆ ಏನಾರು ಹೇಳಿದ್ರೆ ಯಾರು? ಇಲ್ಲಲ್ಲ. ಹಾಗೆ ಚರ್ಚೆಗಳು ಮಾಡೋದು ಬೇಡ. ಇದನ್ನ ಏನ್ ಮಾಡಬೇಕನ್ನೋದು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅವ್ರು ಏನ್ ಹೇಳಿಕೆ ಕೊಡ್ತಾರೋ ಅದರ ಆಧಾರದ ಮೇಲೆ ನಿಂತಿರುತ್ತದೆ. ಆ ಆಧಾರದ ಮೇಲೆ ಆಗುತ್ತೆ ಅದು ಅಷ್ಟೇ. ಹಾಗಾಗಿ ಇವ್ರು ಯಾರೇ ವಿರೋಧ ಪಕ್ಷದವ್ರು ಏನು ಹೇಳಿದ್ರು ಅದೇನು ನಡೆಯಲಿಕ್ಕಿಲ್ಲ. ಅವರ ಪ್ರಕಾರ ನಡೆಯೋದಲ್ಲ ಇದು. ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ.